ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ಸೇವಾ ಇನ್ಫೋಗೆ IBPS RRB ಅಲ್ಲಿ ಖಾಲಿ ಇರುವ ಹುದ್ದೆಗಾಗಿ ಅರ್ಜಿಗಳನ್ನು ಕರೆದಿರುತ್ತಾರೆ. ಅದಕ್ಕೆ ಅಪ್ಲಿಕೇಶನ್ ಹಾಕಿಕೊಳ್ಳುವ ಮುಂಚೆ ನಮಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಪ್ಲಿಕೇಶನ್ ಹಾಕಿಕೊಳ್ಳಲು ಇಲ್ಲಿ ನೋಡಬಹುದು. ಫೋಟೋಗ್ರಫಿ ಬೇಕು, ಸಿಗ್ನೇಚರ್ ಬೇಕು, ಲೆಫ್ಟ್ ತಮ್ ಇಂಪ್ರೆಷನ್, ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್, SSLC ಮಾರ್ಕ್ಸ್ ಕಾರ್ಡ್, ಇಷ್ಟು ಡಾಕ್ಯುಮೆಂಟ್ ಗಳು ಬೇಕಾಗ್ತವೆ. ಈಗ ಡಾಕ್ಯುಮೆಂಟ್ ಗಳನ್ನು ನಾವು ಅಪ್ಲಿಕೇಶನ್ ಹಾಕಿಕೊಳ್ಳಬೇಕಾದ್ರೆ ಅಲ್ಲಿ ಅಪ್ಲೋಡ್ ಮಾಡಿಕೊಳ್ಳಬೇಕಾದ್ರೆ ಅಲ್ಲಿ ನಮಗೆ JPG ಫಾರ್ಮ್ಯಾಟ್ ಮತ್ತು PDF ಮುಖಾಂತರ ನಮಗೆ ಡಾಕ್ಯುಮೆಂಟ್ ಗಳು ನಾವು ಅಪ್ಲೋಡ್ ಮಾಡಿಕೊಳ್ಳಬೇಕಾಗುತ್ತೆ. ಇಲ್ಲಿ ನೋಡಬಹುದು, ಒಂದೇದು ಫೋಟೋಗ್ರಫಿ ಇಮೇಜ್ ಅಂದ್ರೆ ಕ್ಯಾಂಡಿಡೇಟ್ ಫೋಟೋ ಯಾವ ರೀತಿ ಇರಬೇಕಪ್ಪ ಅಂತಂದ್ರೆ ಅದು ರೀಸೆಂಟ್ ಫೋಟೋ ಆಗಿರಬೇಕು ಮತ್ತು ಅದೇ ರೀತಿಯಾಗಿ ಫೋಟೋ ವೈಟ್ ಬ್ಯಾಕ್ ಗ್ರೌಂಡ್ ನಲ್ಲಿ ಇರಬೇಕು. ಈ ಫೋಟೋ ಸೈಜ್ ಅಂದ್ರೆ ಎಷ್ಟು ಇರಬೇಕಪ್ಪ ಅಂತಂದ್ರೆ ಎಷ್ಟು KB ಇರಬೇಕಪ್ಪ ಅಂತಂದ್ರೆ ಫೈಲ್ ಸೈಜ್ 20 ರಿಂದ 50 KB ಒಳಗೆ ಈ ಫೋಟೋವನ್ನು ನಾವು ಮಾಡಿಕೊಳ್ಳಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಕೂಡ ನೀವು ಮೊದಲು ಅಪ್ಲಿಕೇಶನ್ ಹಾಕಿಕೊಳ್ಳೋ ಮುಂಚೆ ಡಾಕ್ಯುಮೆಂಟ್ ಎಲ್ಲವನ್ನು ರೆಡಿ ಮಾಡಿಕೊಂಡ ನಂತರ ಇದಕ್ಕೆ ಅಪ್ಲಿಕೇಶನ್ ಹಾಕಿಕೊಳ್ಳಿ. ಈಗ ಇಲ್ಲಿ ನೋಡಬಹುದು, ನಾನು ಬಿಸಿ ರಿಮೂವ್ ಅಂತ ಟೈಪ್ ಮಾಡ್ತೇನೆ. ಈ ರೀತಿ ಟೈಪ್ ಮಾಡಿದ್ರೆ ನಮ್ಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಬಹುದು, ರಿಮೂವ್ ಬ್ಯಾಕ್ ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ರಿಮೂವ್ ಬ್ಯಾಕ್ ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಬಹುದು ರಿಮೂವ್ ಇಮೇಜ್ ಬ್ಯಾಕ್ ಗ್ರೌಂಡ್ ಅಂತ ಬರುತ್ತೆ. ಇಲ್ಲಿ ಕೆಳಗಡೆ ನೋಡಬಹುದು ಅಪ್ಲೋಡ್ ಇಮೇಜ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕಾಗುತ್ತೆ. ಫೋಟೋವನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೋಡಬಹುದು, ಈಗ ಫೋಟೋವನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನೋಡಬಹುದು ಡೌನ್ಲೋಡ್ ಮತ್ತು ಬ್ಯಾಕ್ ಗ್ರೌಂಡ್ ಅಂತ ಇದೆಯಲ್ಲ, ಬ್ಯಾಕ್ ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಬಹುದು ಫೋಟೋ ಮತ್ತು ಕಲರ್ ಇದೆ. ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡಿ. ಕಲರ್ ಅನ್ನೋದನ್ನ ಅಲ್ಲಿ ಕಲರ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ನೀವು ಕಲರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಬಹುದು ತುಂಬಾ ಇಲ್ಲಿ ಬ್ಯಾಕ್ ಗ್ರೌಂಡ್ ಗಳಿದಾವೆ. ಈಗ ವೈಟ್ ಬ್ಯಾಕ್ ಗ್ರೌಂಡ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ವೈಟ್ ಬ್ಯಾಕ್ ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ದು ಈಗ ಫೋಟೋ ವೈಟ್ ಬ್ಯಾಕ್ ಗ್ರೌಂಡ್ ಆಗಿ ರೆಡಿ ಆಗಿರುತ್ತೆ. ಇಲ್ಲಿ ಮೇಲ್ಗಡೆ ನೀವು ನೋಡಬಹುದು ಎರೋ ಮಾರ್ಕ್ ಇದೆಯಲ್ಲ, ಅದು ಎರೋ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ನೋಡಬಹುದು ಪ್ರಿವ್ಯೂ ಅಂತ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ಫೋಟೋ ಈಗ ರೆಡಿ ಆಗಿದೆ ಅಂತಾನೆ ಹೇಳ್ಬೋದು ವೈಟ್ ಬ್ಯಾಕ್ ಗ್ರೌಂಡ್ ನಲ್ಲಿ. ಈಗ ಇದನ್ನು ನಾವು 20 KB ಇಂದ 50 KB ಒಳಗೆ ಮಾಡಿಕೊಳ್ಳಬೇಕಾಗುತ್ತೆ. ಈಗ ನೋಡಬಹುದು ಈ ರೀತಿ ಬರುತ್ತೆ. ಇಲ್ಲಿ ನೋಡಬಹುದು, ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಮೇಜ್ ಟೂಲ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ನೋಡಬಹುದು PR7 ಇಮೇಜ್ ಟೂಲ್ ಅಂತ ಸರ್ಚ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇಲ್ಲಿ ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಈಗ ತಾನೇ ನೀವೇನು ವೈಟ್ ಬ್ಯಾಕ್ ಗ್ರೌಂಡ್ ನಲ್ಲಿ ಫೋಟೋನ ರೆಡಿ ಮಾಡಿದ್ರಲ್ಲ ಅದೇ ಫೋಟೋನ ಇಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ಅದೇ ಫೋಟೋನ ಆಯ್ಕೆ ಮಾಡಿಕೊಂಡ ನಂತರ ಇಲ್ಲಿ ಕೆಳಗಡೆ ನೋಡಬಹುದು ಸ್ಕ್ರೋಲ್ ಮಾಡಿ. ಇಲ್ಲಿ ಸ್ಕ್ರೋಲ್ ಮಾಡಿ ಕಂಪ್ರೆಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಫೋಟೋ 20 KB ಇಂದ 50 KB ಒಳಗೆ ರೆಡಿ ಆಗುತ್ತೆ ಅಂತ ಹೇಳ್ಬೋದು. ಈಗ ಫೋಟೋ ನೋಡಬಹುದು, ಈಗ ನಮ್ದು ರೆಡಿ ಆಗಿದೆ. ಈಗ ಇದನ್ನ ನಾವು ಡೌನ್ಲೋಡ್ ಇಮೇಜ್ ಮೇಲೆ ಇದೆಯಲ್ಲ ಇದನ್ನು ಸ್ಕ್ರೋಲ್ ಮಾಡಿ. ಇಲ್ಲಿ ಕೆಳಗಡೆ ನೋಡಬಹುದು ಡೌನ್ಲೋಡ್ ಇದೆಯಲ್ಲ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಫೋಟೋ ಈಗ ವೈಟ್ ಬ್ಯಾಕ್ ಗ್ರೌಂಡ್ ಮತ್ತು ಅದೇ ರೀತಿಯಾಗಿ 20 KB ಒಳಗೆ ರೆಡಿ ಆಗಿದೆ ಅಂತ ಹೇಳ್ಬಹುದು. ಈಗ ಫೋಟೋ ನಮ್ದು ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಈಗ ತದನಂತರ ಇಲ್ಲಿ ನಾವು ಏನಪ್ಪಾ ಅಂತಂದ್ರೆ ಒಂದು ಕ್ಯಾಪ್ಚರ್ ಫೋಟೋ, ಲೈವ್ ಕ್ಯಾಪ್ಚರ್ ಫೋಟೋಸ್ ತೆಗೆದುಕೊಳ್ಳಬೇಕಾಗುತ್ತೆ. ಈಗ ಅದನ್ನು ನಾವು ಅಪ್ಲಿಕೇಶನ್ ಹಾಕಿಕೊಳ್ಳಲು ತಿಳಿಸಲು ಪ್ರಯತ್ನ ಪಡ್ತೇನೆ. ಇಲ್ಲಿ ನೋಡಬಹುದು ಸಿಗ್ನೇಚರ್, ನಮ್ದೊಂದು ಸಿಗ್ನೇಚರ್ ಕೂಡ ನಾವು ಇಲ್ಲಿ ರೆಡಿ ಮಾಡಿಕೊಳ್ಳಬೇಕಾಗುತ್ತೆ. ಅದು ಕೂಡ 10 KB ಇಂದ 20 KB ಒಳಗೆ ನಾವು ಸಿಗ್ನೇಚರ್ ಏನಿರ್ತಲ್ಲ ಅದು ಸಹಿ, ಅದನ್ನ ನಾವು ಇಲ್ಲಿ ಅದನ್ನು ಕೂಡ 10 KB ಇಂದ 20 KB ಒಳಗೆ ಮಾಡಿಕೊಳ್ಳಬೇಕಾಗುತ್ತೆ. ಈಗ ಇಲ್ಲಿ ಬಂದು ನೀವು 10 to 20 KB ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ನೋಡಬಹುದು ಸರ್ಚ್ ಬಾರ್ ಅಲ್ಲಿ ಈ ರೀತಿ ಟೈಪ್ ಮಾಡಿ 10 KB ಇಂದ 20 KB ಒಳಗೆ ನಾವು ಸಿಗ್ನೇಚರ್ ಅಂದ್ರೆ ನಾವು ಫೋಟೋ ಅಲ್ಲಿ ಅಪ್ಲೋಡ್ ಮಾಡಿಕೊಳ್ಳಬೇಕಾಗುತ್ತೆ. ಸಿಗ್ನೇಚರ್ ಆ ಸಿಗ್ನೇಚರ್ ಎಷ್ಟು KB ಒಳಗಿರಬೇಕಪ್ಪ ಅಂತಂದ್ರೆ 10 KB ಇಂದ 20 KB ಒಳಗೆ ಅದು ಇರಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನೋಡಬಹುದು ಸರ್ಚ್ ಬಾರ್ ಅಲ್ಲಿ ನೀವು ಬಂದು 10 to 20 KB ಅಂತ ಟೈಪ್ ಮಾಡಿ. ಈ ರೀತಿ ಟೈಪ್ ಮಾಡಿದ್ರೆ ನಮಗೆ ಇಲ್ಲಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ನೋಡಬಹುದು PR7 ಇಮೇಜ್ ಟೂಲ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ನೋಡಬಹುದು ಸೆಲೆಕ್ಟ್ ಇಮೇಜ್ ಅಂತಿದೆ. ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಿಗ್ನೇಚರ್ ನಿಮ್ದು ಏನಿದೆಯಲ್ಲ ಸಿಗ್ನೇಚರ್ ಸಹಿ ಅದನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ, ಅಂದ್ರೆ ಕ್ಲಿಕ್ ಮಾಡಿ. ಸಿಗ್ನೇಚರ್ ಅನ್ನು ತೆಗೆದುಕೊಂಡ ನಂತರ ಡನ್ ಮೇಲೆ ಕ್ಲಿಕ್ ಮಾಡಿ. ಡನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ದು ಈಗ ಸಿಗ್ನೇಚರ್ ಕೂಡ ಇಲ್ಲಿ ಕಂಪ್ರೆಸ್ ಅಂತ ಇದೆಯಲ್ಲ ಕಂಪ್ರೆಸ್ ಮೇಲೆ ಕ್ಲಿಕ್ ಮಾಡಿ. ಕಂಪ್ರೆಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ದು ಈಗ ಸಿಗ್ನೇಚರ್ ರೆಡಿ ಆಗಿದೆ. ಇಲ್ಲಿ ಕೆಳಗಡೆ ಡೌನ್ಲೋಡ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ದು ಈಗ ಫೋಟೋ ಮತ್ತು ಅದೇ ರೀತಿಯಾಗಿ ಸಿಗ್ನೇಚರ್ ಎರಡು ಕೂಡ ಡಾಕ್ಯುಮೆಂಟ್ ರೆಡಿ ಆಗಿದೆ ಅಂತ ಹೇಳ್ಬೋದು. ಈಗ ಫೋಟೋ ರೆಡಿ ಆಗಿದೆ ಮತ್ತು ಅದೇ ರೀತಿಯಾಗಿ ಸಿಗ್ನೇಚರ್ ಮತ್ತು ರೆಡಿ ಆಗಿದೆ.
ಈಗ ತದನಂತರ ಇಲ್ಲಿ ನಾವು ಇದನ್ನು ಬ್ಯಾಕ್ ಬರೋಣ, ಬ್ಯಾಕ್ ಬಂದು ಅದನ್ನು ರಿಮೂವ್ ಮಾಡೋಣ. ರಿಮೂವ್ ಮಾಡಿದ ನಂತರ ಮತ್ತೆ ನಮಗೊಂದು ಮತ್ತೊಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಅದೇ ನಮ್ದು ಲೆಫ್ಟ್ ಥಂಬ್ ಇಂಪ್ರೆಷನ್. ಅದು ಎಷ್ಟು KB ಇರಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡಬಹುದು 20 KB ಇಂದ 50 KB ಒಳಗೆ ನಮ್ದು ಲೆಫ್ಟ್ ಥಂಬ್ ಇಂಪ್ರೆಷನ್ ಅಂದ್ರೆ ಕ್ಯಾಂಡಿಡೇಟ್ ಏನಿದೆಯಲ್ಲ ಅವ್ರದೊಂದು ಲೆಫ್ಟ್ ಥಂಬ್ ಇಂಪ್ರೆಷನ್ ಬೇಕಾಗುತ್ತೆ. ಅದನ್ನು ಸಹ ನಾವು ಇಲ್ಲಿ ಎಷ್ಟು KB ಅಪ್ಪ ಅಂತಂದ್ರೆ 20 KB ಇಂದ 50 KB ಒಳಗೆ ಅದನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ. ಹಾಗಾಗಿ ಲೆಫ್ಟ್ ಥಂಬ್ ಇಂಪ್ರೆಷನ್ ಕೂಡ ನಾವು ಇಲ್ಲಿ ಫೋಟೋವನ್ನು ರೆಡಿ ಮಾಡಿಕೊಳ್ಬೇಕಾಗುತ್ತೆ. ಇಲ್ಲಿ ನೋಡಬಹುದು ಈಗ ಕೆಳಗಡೆ ನೋಡಬಹುದು ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಬಹುದು ಕೆಳಗಡೆ ಬಂದು ನೀವು ಲೆಫ್ಟ್ ಥಂಬ್ ಇಂಪ್ರೆಷನ್ ಸೆಲೆಕ್ಟ್ ಮಾಡಿ, ಡನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ನೋಡಬಹುದು ಸೈಜ್ 50 KB ಅಂತಿದೆ. ಇಲ್ಲಿ ಮಗ್ಲಿದೆಯಲ್ಲ ಕಂಪ್ರೆಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ದು ಲೆಫ್ಟ್ ಥಂಬ್ ಇಂಪ್ರೆಷನ್ ಕೂಡ ಈಗ ರೆಡಿ ಆಗಿದೆ ಅಂತಾನೆ ಹೇಳಬಹುದು. ನೋಡಬಹುದು ಇಲ್ಲಿ ಕೆಳಗಡೆ ನೋಡಬಹುದು ಡೌನ್ಲೋಡ್ ಇದೆಯಲ್ಲ, ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಬಹುದು ನಮ್ದು ಲೆಫ್ಟ್ ಥಂಬ್ ಇಂಪ್ರೆಷನ್ ಕೂಡ ರೆಡಿ ಆಗಿದೆ ಅಂತ ಹೇಳ್ಬಹುದು. ಫೋಟೋ ಮತ್ತು ಸಿಗ್ನೇಚರ್ ಈಗ ಲೆಫ್ಟ್ ಥಂಬ್ ಇಂಪ್ರೆಷನ್ 3 ಡಾಕ್ಯುಮೆಂಟ್ ಈಗ ರೆಡಿ ಆಗಿದೆ ಅಂತ ಹೇಳ್ಬಹುದು. ಈಗ ತದನಂತರ ಇವು 3 ಡಾಕ್ಯುಮೆಂಟ್ ಆದ ನಂತರ ಮತ್ತೆ ನಾವು ಇಲ್ಲಿ ಬ್ಯಾಕ್ ಬರೋಣ. ಬ್ಯಾಕ್ ಬಂದ ನಂತರ ಇಲ್ಲಿ ನೋಡಬಹುದು ಮತ್ತೆ ಡಾಕ್ಯುಮೆಂಟ್ ಯಾವ್ದಪ್ಪ ಅಂತಂದ್ರೆ ನೋಡಬಹುದು ಹ್ಯಾಂಡ್ ಡಿಕ್ಲೇರೇಷನ್ ಇಮೇಜ್ ಬೇಕಾಗುತ್ತೆ. ಅಂದ್ರೆ ಇಲ್ಲಿ ಹ್ಯಾಂಡ್ ರೈಟಿಂಗ್ ಡಿಕ್ಲೇರೇಷನ್ ಒಂದು ನಾವು ಅಪ್ಲೋಡ್ ಮಾಡಿಕೊಳ್ಬೇಕಾಗುತ್ತೆ. ಅದು ಹ್ಯಾಂಡ್ ರೈಟಿಂಗ್ ಡಿಕ್ಲೇರೇಷನ್ ಯಾವ ರೀತಿ ಇರಬೇಕಪ್ಪ ಅಂತಂದ್ರೆ ಇಲ್ಲಿ ಕೆಳಗಡೆ ನೀವು ನೋಡಬಹುದು ದ ಟೆಕ್ಸ್ಟ್ ಫಾರ್ ಹ್ಯಾಂಡ್ ರೈಟಿಂಗ್ ಡಿಕ್ಲೇರೇಷನ್ ಈಸ್ ಫಾಲೋ ಅಂತಿದ್ದಲ್ಲ, ಇಲ್ಲಿ ಕೆಳಗಡೆ ಯಾವ ರೀತಿ ಇದೆಯಲ್ಲ ಇದನ್ನೇ ನೀವು ವೈಟ್ ಪೇಪರ್ ನಲ್ಲಿ ಬರೀಬೇಕಾಗುತ್ತೆ. ಅದು ಡ್ಯಾಶ್ ಅಂತ ಇದೆಯಲ್ಲ, ಡ್ಯಾಶ್ ಇದೆಯಲ್ಲ ಅಲ್ಲಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಬೇಕಾಗುತ್ತೆ. ಹಾಗಾಗಿ ಇದನ್ನು ಕೂಡ ನೀವು ಯಾವ ರೀತಿ ಮಾಡಿಕೊಳ್ಬೇಕಪ್ಪ ಅಂತಂದ್ರೆ ವೈಟ್ ಪೇಪರ್ ನಲ್ಲಿ ಬರೀಬೇಕಾಗುತ್ತೆ. ಇದನ್ನು ಯಾವುದೇ ರೀತಿ ಲೈನ್ ಇದ್ದ ಪೇಪರ್ ನಲ್ಲಿ ಬರೆಯಬೇಡಿ, ವೈಟ್ ಪೇಪರ್ ನಲ್ಲಿ ಬರೀಬೇಕು. ಬ್ಲಾಕ್ ಪೆನ್ ಅಥವಾ ವೈಟ್ ಪೆನ್ ನಲ್ಲಿ ಬರೀಬಹುದು, ಸಾರಿ ಬ್ಲಾಕ್ ಪೆನ್ ಅಥವಾ ನೀಲಿ ಪೆನ್ ನಲ್ಲಿ ಬರೀಬಹುದು. ಈಗ ಇಲ್ಲಿ ನೋಡಬಹುದು 50 to 100 KB ಒಳಗೆ ಸರ್ಚ್ ಮಾಡಬೇಕಾಗುತ್ತೆ. ಈ ರೀತಿ ಸರ್ಚ್ ಮಾಡಿದ್ರೆ ಇಲ್ಲಿ ನೋಡಬಹುದು ನೀವೇನಾದನ್ನು ಬರೆದುಕೊಂಡಿರ್ತಾರಲ್ಲ ಹ್ಯಾಂಡ್ ರೈಟಿಂಗ್ ಡಿಕ್ಲೇರೇಷನ್, ಅದನ್ನ ಇಲ್ಲಿ ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಇಮೇಜ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಬಂದು ಕಂಪ್ರೆಸ್ ಅನ್ನೋದ್ರ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕಂಪ್ರೆಸ್ ಅನ್ನೋದ್ರ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಈಗ ಹ್ಯಾಂಡ್ ರೈಟಿಂಗ್ ಡಿಕ್ಲೇರೇಷನ್ ಕೂಡ ರೆಡಿ ಆಗಿದೆ ಅಂತ ಹೇಳ್ಬೋದು. ಈಗ ನೋಡಬಹುದು ಫೋಟೋ ಆಗಿದೆ, ಸಿಗ್ನೇಚರ್ ಆಗಿದೆ, ಹ್ಯಾಂಡ್ ರೈಟಿಂಗ್ ಡಿಕ್ಲೇರೇಷನ್ ಆಗಿದೆ ಮತ್ತು ಥಂಬ್ ಇಂಪ್ರೆಷನ್ ಕೂಡ ಆಗಿದೆ. ಈಗ SSLC ಮಾರ್ಕ್ಸ್ ಕಾರ್ಡ್ ಕೂಡ ನಾವು ಇಲ್ಲಿ ಮಾಡಿಕೊಳ್ಬೇಕಾಗುತ್ತೆ. SSLC ಮಾರ್ಕ್ಸ್ ಕಾರ್ಡ್ ಇದೊಂದು PDF ಮುಖಾಂತರ ನಾವು ಮಾಡಿಕೊಳ್ಬೇಕಾಗುತ್ತೆ. PDF ಮುಖಾಂತರ ಅಂದ್ರೆ 500 KB ಒಳಗೆ ಇದನ್ನು ನಾವು ರೆಡಿ ಮಾಡಿಕೊಳ್ಬೇಕಾಗುತ್ತೆ. ಇದು SSLC ಮಾರ್ಕ್ಸ್ ಕಾರ್ಡ್. ಕ್ಯಾಂಡಿಡೇಟ್ ಯಾರು ಇರುತ್ತಲ್ಲ ಅವ್ರದ್ದು 500 KB ಒಳಗೆ ನಾವು ಈಗ ಇದನ್ನು ರೆಡಿ ಮಾಡಿಕೊಳ್ಬೇಕಾಗುತ್ತೆ. ಈಗ ನಾನು ಇಲ್ಲಿ ಸರ್ಚ್ ಬಾರಲ್ಲಿ ಬಂದು ಏನಂತ ಸರ್ಚ್ ಮಾಡ್ತೇನಪ್ಪ ಅಂತಂದ್ರೆ 500 KB PDF ಅಂತ ಸರ್ಚ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಬಹುದು 500 KB PDF ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ನಮ್ದು ನೋಡಬಹುದು ಅದು ಬರುತ್ತೆ. ಅಂದ್ರೆ ನಮ್ದು ಕ್ಯಾಂಡಿಡೇಟ್ ಯಾರಿದ್ದಾರಲ್ಲ ಅವ್ರದ್ದು 10th ಮಾರ್ಕ್ಸ್ ಕಾರ್ಡ್ ಅನ್ನು ನಾವು 500 KB ಒಳಗೆ ಡಾಕ್ಯುಮೆಂಟ್ ರೂಪದಲ್ಲಿ ಮಾಡಿಕೊಳ್ಬೇಕಾಗುತ್ತೆ, ಅದು PDF ಮುಖಾಂತರ. ಹಾಗಾಗಿ ಇಲ್ಲಿ ನೋಡಬಹುದು ಕಂಪ್ರೆಸ್ PDF ಟು 500 KB ಸೆಲೆಕ್ಟ್ PDF ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ PDF ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಬಹುದು ಈಗ ನಿಮ್ 10th ಮಾರ್ಕ್ಸ್ ಕಾರ್ಡ್ ಅನ್ನು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಅನ್ನು PDF ಅಂತ ಇರುತ್ತಲ್ಲ ಅದನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ. ಇಲ್ಲಿ ಕಂಪ್ರೆಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಬಹುದು ನಮ್ದು 500 KB ಒಳಗೆ ಅದು ರೆಡಿ ಆಗಿದೆ. ಇಲ್ಲಿ ಕೆಳಗಡೆ ಡೌನ್ಲೋಡ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಎಲ್ಲಾ ಡಾಕ್ಯುಮೆಂಟ್ಸ್ ಈಗ ರೆಡಿ ಆಗಿದೆ ಅಂತ ಹೇಳ್ಬಹುದು. ಇಷ್ಟು ಡಾಕ್ಯುಮೆಂಟ್ಗಳು ನಮ್ದು ಈಗ ರೆಡಿ ಆಗಿದ್ದಾವೆ. ಇದಕ್ಕೆ ನಾವು ಈಗ ಅಪ್ಲಿಕೇಶನ್ RRB ಅಂದ್ರೆ ಇಲ್ಲಿ ನೋಡಬಹುದು ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ RRB ಅಲ್ಲಿ ಏನು ಖಾಲಿ ಉದ್ಯೋಗಗಳಿಗೆ ಅರ್ಜಿ ಕರೆದಿರ್ತಾರಲ್ಲ ಇದಕ್ಕೆ ನಾವು ಈಗ ಅಪ್ಲಿಕೇಶನ್ ಹಾಕಿಕೊಳ್ಬಹುದು. ಇದಕ್ಕೆ ಯಾವ ರೀತಿ ಅಪ್ಲಿಕೇಶನ್ ಹಾಕಿಕೊಳ್ಬೇಕು ಎಂಬುದು ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸಲು ಪ್ರಯತ್ನ ಪಡುತ್ತೇನೆ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.